ಫೇಸ್ ಅಲ್ಲಿ 12 ಸ್ಟೇಟ್ಸ್ UTs ಆಯಿತು. ಈಗ ಮೂರನೇ ಫೇಸ್ ಅಲ್ಲಿ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ ತರ ಇನ್ನ 12 ಸ್ಟೇಟ್ ಅಲ್ಲಿ ಆಗ್ತಿದೆ. ಸ್ಟೇಟ್ಸ್ ಪ್ಲಸ್ UTs ಅಲ್ಲಿ ನಮ್ದು ಅಫಿಷಿಯಲ್ ಆಗಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಎಲ್ಲ BLOಸ್ಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. 284 ಜನ BLOs ಇದ್ದಾರೆ ನಮ್ಮಲ್ಲಿ. ಎಲ್ಲ BLOಸ್ಗೂ 2 ಹಂತದ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ ರಾಷ್ಟ್ರೀಯ ಪಕ್ಷಗಳು ಮತ್ತೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಅವ್ರಿಗೂ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಒಂದು SIR ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮತ್ತೆ ಎನ್ಯುಮರೇಷನ್ ಫಾರ್ಮ್ಸ್ ಈಗಾಗಲೇ ಪ್ರಿಂಟ್ ಆಗಿ ಬಂದಿದ್ದಾವೆ, BLOs ಕೊಟ್ಟಿದ್ದೀವಿ. ಅವರು ನಾಳೆಯಿಂದ ಇಶ್ಯೂ ಮಾಡೋದು ಶುರು ಮಾಡ್ತಾರೆ. ಅದ್ರ ಬಗ್ಗೆ ಈಗ ನೆಕ್ಸ್ಟ್ ಏನು ಡೆಪ್ಯೂಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಕೋಲಾರ. ಸರ್ ಹೆಸರು ಸರ್ವೇಶ್ ಕೆ, ತಾಲೂಕ್ ಪಂಚಾಯತಿ ಯುವ ಶ್ರೀನಿವಾಸ. ನಾನು AER ಶ್ರೀನಿವಾಸಪುರ, ತಹಸೀಲ್ದಾರ್ ಶ್ರೀನಿವಾಸಪುರ ಸುಧೀಂದ್ರ ಜಿ. ನಮ್ಮ ಹೆಸರು? ನನ್ನ ಹೆಸರು ರಮೇಶ್, TK ರಮೇಶ್. ಓಕೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ SIR 2026 ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಇದು ಏನಕ್ಕೆ ಅಂದರೆ ಶುದ್ಧ, ನಿಖರ ಹಾಗೂ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳ್ತಾ ಇದೆ. ಅದೇ ರೀತಿ ನಮ್ಮ 144 ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,19,027 ಮತದಾರರಿದ್ದಾರೆ. ಇದನ್ನು ನಾವು ಪರಿಶೀಲನೆ ಮತ್ತು ಮ್ಯಾಪಿಂಗ್ ಅನ್ನು ಯಶಸ್ವಿಯಾಗಿ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಟ್ಟು ಮ್ಯಾಪಿಂಗ್ ಪೂರ್ಣಗೊಂಡ ಮತದಾರರು ಅಂದರೆ 2,07,035. ಒಟ್ಟು ಮ್ಯಾಪಿಂಗ್ ಪರ್ಸೆಂಟೇಜ್ ಅಂದರೆ 94.52% ನಾವು ಈಗ ಟೋಟಲ್ ವೋಟರ್ಸ್ ಅಲ್ಲಿ ನಾವು ಮಾಡಿದ್ದೇವೆ. ಜೂನ್ 20, 2026 ಅಂದ್ರೆ ಇವತ್ತಿನವರೆಗೆ, ಜೂನ್ 20ರಿಂದ ಸ್ಟಿಲ್ ಡೇಟ್ ವರೆಗೆ ಏನ್ ಪ್ರಿಂಟಿಂಗು ಮತ್ತು ಇತರ ಎಲ್ಲ ಆಕ್ಟಿವಿಟಿ ನಾವು ಮಾಡಿದ್ದೇವೆ. ನಾಳೆಯಿಂದ BLOಗಳು ಮನೆ ಭೇಟಿ ಮಾಡ್ತಾರೆ. ಅಪ್ ಟು ಎಲ್ಲಿಗೆ ಜುಲೈ 29ರವರೆಗೆ ಮನೆ ಭೇಟಿ ಮಾಡುವಂತ ಒಂದು ವ್ಯವಸ್ಥೆ. ಈ ನಮ್ದು ಏನಿದೆ ಮತಗಟ್ಟೆನ ಪುನರ್ ವಿಂಗಡಣೆ, ಇದನ್ನ ಜುಲೈ 29ರಲ್ಲಿ ನಾವು ಮಾಡ್ತೇವೆ. ರ್ಯಾಷನೈಸೇಷನ್ ಏನಿದೆ ಅಲ್ಲ PS ಅದನ್ನ ನಾವು ಜುಲೈ 29ರಲ್ಲಿ ನಾವು ಮಾಡ್ತೇವೆ. ಡ್ರಾಫ್ಟ್ ಮತದಾರರ ಪಟ್ಟಿ ಪ್ರಕಟಣೆಯನ್ನ ನಾವು 5 ಆಗಸ್ಟ್ 2026ರಂದು ನಾವು ಪ್ರಕಟಣೆ ಮಾಡ್ತೇವೆ. ಇದಕ್ಕೇನಾದ್ರೂ ಒಂದು ಏನ್ ಡ್ರಾಫ್ಟ್ ಮೇಲೆ ಕರಡು ಮತದಾರರ ಪಟ್ಟಿ ಮೇಲೆ ಆಕ್ಷೇಪಣೆ ಮತ್ತೆ ಹಕ್ಕನ್ನ ಚಲಾಯಿಸುವಂತವರು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಅವರು ಅಪ್ಲೈ ಮಾಡ್ಕೋಬಹುದು, ಆಕ್ಷೇಪಣೆ ಸಲ್ಲಿಸಬಹುದು, ಹಕ್ಕನ್ನ ಚಲಾಯಿಸಬಹುದು. ಏನು ಈಗ ಆಕ್ಷೇಪಣೆ ಮತ್ತು ಹಕ್ಕನ್ನ ಮಂಡಿಸಿದಂತ ಏನು ನಮ್ಮ ಮತದಾರರಿಗೆ ನೋಟಿಸು ಮತ್ತೆ ಹಕ್ಕು ಮತ್ತು ಆಕ್ಷೇಪಣೆ ವಿಲೇವಾರಿ ಅವಧಿ, ಇದನ್ನ ನಾವು ಅರ್ಜಿನ ವಿಲೇವಾರಿ ಮಾಡಬೇಕಾಗ್ತದೆ. ಅದನ್ನ ನಮ್ಮ ಹಂತದಲ್ಲಿ ನಾವು ಅದನ್ನ ವಿಲೇವಾರಿ ಮಾಡ್ತೇವೆ. ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗೆ ವಿಲೇವಾರಿ ಒಂದು ಅವಧಿ ಇರ್ತದೆ. ಅದ್ರಲ್ಲಿ ಯಾವುದು ರಿಲೇಬಲ್ ಇರ್ತದೆ, ಹಕ್ಕನ್ನ ಅವ್ರಿಗೆಲ್ಲ ವ್ಯತ್ಯಾಸಗಳಿದ್ರೆ ಅಥವಾ ಕೈ ಬಿಟ್ಟು ಹೋಗಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಆ ಅವಧಿಯಲ್ಲಿ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು ಮತದಾರರ ಪಟ್ಟಿಯನ್ನ, ವೋಟರ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡ್ತಕ್ಕಂಥದ್ದು ಅಕ್ಟೋಬರ್ 7, 2026ರಂದು ಅಂತಿಮವಾಗಿ ನಾವು ಪ್ರಕಟಣೆಯನ್ನ ನಾವು ಮಾಡ್ತೇವೆ. ಈಗ ಇದರಲ್ಲಿ ವೋಟರ್ಸ್ ಏನು ನಾವು ಇದನ್ನ ಲಿಸ್ಟ್ ಅನ್ನ ಫೈನಲೈಸ್ ಮಾಡಬೇಕಾದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಮುಂಜಾಗ್ರತೆಯಾಗಿ ತಗೊಂಡಿದ್ದೀವಿ. ಮತ್ತೆ ಮುಂದೂ ಕೂಡ ಆ ಕಾರ್ಯಕ್ರಮಗಳು ಏನೇನು ಬಗ್ಗೆ ಅಂತ ಹೇಳ್ತಾ ಹೋಗ್ತೀನಿ. ನಮ್ಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ 284 ಬೂತ್ಗಳು ಬರ್ತದೆ. ಇದಕ್ಕೆ 30 ಮೇಲ್ವಿಚಾರಕರಿಗೆ ಸೂಕ್ತ ತರಬೇತಿಯನ್ನು ಈಗಾಗಲೇ ನಾವು ನೀಡಿದ್ದೀವಿ. ಗ್ರಾಮೀಣ ಪ್ರದೇಶ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳ ಕಚೇರಿಗಳಲ್ಲಿ ಒಟ್ಟು ಸೇರಿ ಅಂದ್ರೆ 42 BLOs ಅನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಅಂದ್ರೆ ಎಲ್ಲಿ ಅಂದ್ರೆ ರೂರಲ್ ಅಲ್ಲಿ ಸಂಬಂಧಪಟ್ಟಾಗೆ ಒಟ್ಟು 42ರಲ್ಲಿ ಶ್ರೀನಿವಾಸಪುರದಲ್ಲಿ 25,
ಕೋಲಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಓಳೂರು ಮತ್ತೆ ಸುತ್ತೂರು ಬರ್ತದೆ, ಅಲ್ಲಿ 9, ಒಟ್ಟು 34 ಆಗ್ತದೆ. ಟೌನ್ ಅಲ್ಲಿ 8. ಈ ರೀತಿ 42 ಫೆಸಿಲಿಟೇಷನ್ ಸೆಂಟರ್ಸ್ ಅನ್ನ ನಾವು ಮಾಡಿದ್ದೇವೆ. ಅಂದ್ರೆ ಏನು ಇದರಲ್ಲಿ ಈ ಸೆಂಟರ್ನಲ್ಲಿ ಏನೇನು ಉಪಯೋಗ ಇರ್ತದೆ ಅಂತಂದ್ರೆ, ಅಲ್ಲಿ ಮಾಮೂಲಿ ನಮ್ಮಲ್ಲಿ ಪಂಚಾಯಿತಿ ಮತ್ತೆ ನಗರಸಭೆ ಟೌನ್ ಮುನ್ಸಿಪಲ್ ವ್ಯಾಪ್ತಿಗಳ ಕಚೇರಿಗಳಲ್ಲಿ ಡಿಇಒಸ್ ಇರ್ತಾರೆ, ಎಂಟ್ರಿ ಮಾಡ್ತಕ್ಕಂಥವ್ರು. ಅದಕ್ಕೆ ಸಂಬಂಧಪಟ್ಟಾಗ ಏನು ಮೂಲ ಸೌಕರ್ಯ ಏನಿದೆ, ಟೇಬಲ್, ಕುರ್ಚಿ ಮತ್ತೆ ಬರೀಕೆ ಏನ್ ಬೇಕು, ಸಹಾಯ ಮಾಡಬೇಕು, ಎಂಟ್ರಿ ಮಾಡುವಂತದ್ದ ಈ ಒಂದು ಸೆಂಟರ್ಸ್ ಅಲ್ಲಿ ಏನು ಎನ್ಯುಮರೇಷನ್ ಫಾರಂ ಬರ್ತದೆ ಅದನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಈ ಒಂದು ಸೆಂಟರ್ಸ್ ಅಲ್ಲಿ ಆಗ್ತದೆ. ಏನು ನಮ್ಮ ಮತಗಟ್ಟೆ ಇದೆ 284, ಇದರೆಲ್ಲವೂ ಕೂಡ ನಾವು VFC ಅಂತ ನಾವು ಹೇಳ್ತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್. ಪ್ರತಿ ಬೂತ್ ಅಲ್ಲಿ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಿದೀವಿ. ಅದರಲ್ಲಿ ನಮ್ಮ BLO ಇರ್ತಾರೆ. ಅಂದ್ರೆ ಅವರು ಯಾವುದೇ ಒಂದು ಪಾರ್ಟಿ ಪಕ್ಷಕ್ಕೆ ಸೇರಿದಂತವ್ರು ಅಲ್ಲ, ನ್ಯೂಟ್ರಲ್ ಆಗಿರ್ತಕ್ಕಂಥ ನಾವು ನಮ್ಮ ERO ಮತ್ತೆ AERO ಅವ್ರನ್ನ ನೇಮಕ ಮಾಡಿರ್ತಾರೆ. ಅಂಥವ್ರು ಕೂಡ ನಮ್ಮಲ್ಲಿ ಏನು 284 ಬೂತ್ ಇದೆ ನಮ್ಮ ಕ್ಷೇತ್ರಕ್ಕೆ, ಆ ಎಲ್ಲ ಸೆಂಟರ್ಸ್ ಅಲ್ಲಿ ಅವರು ಸಹಾಯಕರು ಕೆಲಸ ಮಾಡ್ತಾರೆ, ಇವ್ರು ನಮ್ಮ BLOs ಜೊತೆಗೆ. ಏನು 30ನೇ ತಾರೀಕಿನ ನಾಳೆಯಿಂದಲೇ ನಾವು ಎನ್ಯುಮರೇಷನ್ ಫಾರಂ ಗಣತಿ ನಮೂನೆ ಇದೆಯಲ್ಲ, ಈಗ ಆಲ್ರೆಡಿ ನಮಗೆ ಗಣತಿ ನಮೂನೆಗಳು ಈಗಾಗಲೇ ತಲುಪಿದೆ. ಅದನ್ನ ನಾವು ಯಾರ್ಯಾರಿಗೆ ಅಂತ ಈಗ ಆಲ್ರೆಡಿ BLOಗೆ ತರಬೇತಿ ಕೊಟ್ಟು ಯಾವ ರೀತಿ ಹಂಚಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಅನ್ನ ನಾವು ಈಗಾಗಲೇ ಹೇಳಿದೀವಿ. ಅದನ್ನ ನಾಳೆಯಿಂದ ಮನೆಗೆ ಅದನ್ನ ಭೇಟಿ ಮಾಡಿ ನಮ್ಮ BLOs ಕೊಡ್ತಾರೆ. ಉದಾಹರಣೆಗೆ ಒಂದು ಊರಿನಲ್ಲಿ ಯಾವ್ದಾದ್ರು ಒಂದು ಊರಿನಲ್ಲಿ ನಾವು ತಗೊಂಡಾಗ ಯಾರ ಮನೆಗೆ ಭೇಟಿ ಮಾಡ್ತಾರೆ, ಅವರ ಒಂದು ವಾರ್ಡ್ ನಲ್ಲಿ ನಮ್ಮ BLO ಹೋದಾಗ ಅಲ್ಲಿ ಮನೆ ಏನಾರ ಓಪನ್ ಇದ್ದು ಅವ್ರಿದ್ರೆ ಅವ್ರಿಗೆ 2 ಫಾರಂ ಅನ್ನ ಕೊಡುವಂತ ನಮೂನೆಗಳನ್ನ ಎನ್ಯುಮರೇಷನ್ ಫಾರಂ ಅಂತ ಹೇಳ್ತೀವಿ, ಕೊಟ್ಟು ಅವ್ರು ಬರ್ತಾರೆ. ತದನಂತರ ಇನ್ ಕೇಸ್ ಏನಾದ್ರೂ ಅಲ್ಲಿ ಆ ಒಂದು ವ್ಯಾಪ್ತಿನಲ್ಲಿ, ಆ ಒಂದು ರೋಡ್ ನಲ್ಲಿ ಅಥವಾ ವಿಲೇಜ್ ನಲ್ಲಿ ಅವರು ಬೀಗ ಹಾಕಿದ್ರೆ ಅಥವಾ ಹೊರಗಡೆ ಹೋಗಿದ್ರೆ, ಅದಕ್ಕೆ ನಾವು ಈಗ ಆಲ್ರೆಡಿ ಒಂದು ಸರ್ಕಾರ ಚುನಾವಣಾ ಆಯೋಗ ಒಂದು ಡೈರೆಕ್ಷನ್ ಕೊಟ್ಟಿದೆ. ಯಾವ ಮನೆಗೆ ಜನ ಇರ್ತಾರೆ ಅದಕ್ಕೆ ಗ್ರೀನ್ ಲೇಬಲ್ ಅನ್ನ ಹಚ್ಚುತ್ತೀವಿ ಗೋಡೆ ಮೇಲೆ. ಯಾವ ಮನೆಯಲ್ಲಿ ಲಾಕ್ ಇದೆ ಅದಕ್ಕೆ ನಾವು ರೆಡ್ ಲೇಬಲ್ ಅನ್ನ ನಾವು ಹಚ್ಚುತ್ತೀವಿ. ಆ ರೆಡ್ ಲೇಬಲ್ ಹಚ್ಚಿದ್ರು ಕೂಡ ನಾವು ಒಂದು ಫಾರ್ಮ್ ಅನ್ನ ನಾವು ಅವ್ರ ಮನೆಗೆ ನಾವು ಇಟ್ಟು ಬಂದಿರ್ತೀವಿ. ಅಕಸ್ಮಾತ್ ಹೊರಗಡೆ ಹೋದವ್ರು ಬರ್ಬೋದು, ಹೋಗ್ಬೋದು ಅಂತ ಹೇಳಿ ಒಂದು ಫಾರಂ ಅನ್ನ ಅಲ್ಲಿ ಇಟ್ಟು ಬಂದಿರ್ತೀವಿ. ಇರ್ತಕ್ಕಂಥವ್ರಿಗೆ 2 ಫಾರಂ ನಾವು ಈಗಾಗಲೇ ಕೊಟ್ಟು ಬಂದಿರ್ತೀವಿ. ಇದರಲ್ಲಿ ನಮ್ಮ BLO ಹೋಗಿ ಅದರಲ್ಲಿ ಗೊತ್ತಿದೆ 1/1/2025 ಮತದಾರರ ಪಟ್ಟಿ ಅಂತೆ ನಾವು ಇದನ್ನ ಪರಿಷ್ಕರಣೆ ಮಾಡ್ತಾ ಇದೀವಿ. ಅದರಲ್ಲಿ ಅವ್ರ ಡೀಟೇಲ್ಸ್ ಅನ್ನ ಹೇಳ್ತಾರೆ. ಅದಕ್ಕಿಂತ ಅವ್ರ ಜೊತೆ ಇರ್ತಕ್ಕಂಥ ಸಹಾಯಕರು ಡೀಟೇಲ್ಸ್ ಅನ್ನ ಹೇಳ್ತಾರೆ. ಅಕಸ್ಮಾತ್ ಏನಾರ ಅವ್ರಿಗೆ ಓದಕ್ಕೆ ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಇವ್ರು ನಮ್ಮ ಸಹಾಯಕರು ಇರ್ತಾರಲ್ಲ, BLO ಬರೆಯೋದಿಲ್ಲ, ಅವ್ರ ಸಹಾಯಕರು ಏನು ಮತದಾರ ಹೇಳ್ತಾನೆ ಅದನ್ನ ಡೀಟೇಲ್ ಬರುತ್ತೆ. ನಾವು ತಂದೆ ಹೆಸರು, ಅವ್ರ ಡೀಟೇಲ್ಸ್ ಏನು ಫಾರ್ಮೆಟ್ ಅಲ್ಲಿ ನಾವು ಏನ್ ಕೇಳಿದೀವಿ ಅದೆಲ್ಲವನ್ನ ಫಿಲ್ ಮಾಡಿ ಕೊಡ್ತಾರೆ. ಮಾಡಿ ಅದ ನಂತರ ಕ್ಲಿಯರ್ ಆದ್ಮೇಲೆ ಸಹಿ, ಕೊನೆ ಅಂತಿಮವಾಗಿ ಅವನು ಸಹಿ ಹಾಕಿ ಕೊಡ್ಬೇಕು. ಯಾರು ಮತದಾರ ಏನಿದೆಯಲ್ಲ ಅದು ವೋಟರ್ ಪಟ್ಟಿಗೆ ಸೇರ್ಬೇಕಾದ್ರೆ ಅವನು ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದ್ರೂ ಕೂಡ ಅಥವಾ ಅವ್ನು ಖಾಲಿ ಇದು ಕೊಟ್ಟರು ಕೂಡ ಸಹಿ ಅಂತಿಮವಾಗಿ ಅವನು ಸಹಿ ಹಾಕಿ ಕೊಟ್ಟಾಗ ಅವನು ಸರ್ಟಿಫೈ ಮಾಡ್ತಾರೆ. ನಮ್ಮ ಯಾರು BLO ಇವ್ರದೇ ಸಹಿ, ಇವ್ರು ಸಹಿ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಎಲ್ಲ ಡೀಟೇಲ್ಸ್ ಅನ್ನ ಅದರಲ್ಲಿ ಎಂಟ್ರಿ ಮಾಡಿ ಕೊಡುವಂಥದ್ದು ನಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ಆಗ್ತದೆ. ತದನಂತರ ನಮ್ಮ ಏನೀಗಾಗಲೇ BFC ಹೇಳಿದೀವಲ್ಲ, ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ಇದೆಲ್ಲ ಗಣಕೀಕರಣ ಆಗಿ ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಏನು ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳು ಇದ್ರು ಕೂಡ ಅಲ್ಲೇ ನಮ್ಮ BLO ಇರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ, ನಮ್ಮ AERO ಇರ್ತಾರೆ. ಈಗ ನಮ್ಮ EOನು ಕೂಡ ಅಡಿಷನಲ್ AERO ಮಾಡ್ಕೊಂಡಿದೀವಿ, BEOನು ಕೂಡ ಇದರಲ್ಲಿ ಇರ್ತಾರೆ. ಇದೆಲ್ಲನೂ ಕೂಡ ನಿಮಗೆ ಸಹಕಾರ ಕೊಟ್ಕೊಂಡು ಮಾಹಿತಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನ್ ಮಾಡಿದೀವಿ, ಈಗ ಕಾಂಗ್ರೆಸ್, BJP ಮತ್ತೆ JDS ಪಕ್ಷಗಳಿಂದ ನಾವು ಈಗಾಗಲೇ BLA2 ಬೂತ್ ಲೆವೆಲ್ ಏಜೆಂಟ್ ಅನ್ನ ಈಗಾಗಲೇ ನಾವೆಲ್ಲ ಸಭೆ ಕರೆದು ಅದಕ್ಕೆ ಯಾವ ಬೂತ್ಗೆ ಯಾವ ಏಜೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಅವ್ರ ಮೂಲಕ ಈಗ ಆಲ್ರೆಡಿ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾವು ತರಬೇತಿಯನ್ನ ಕೊಟ್ಟಿದ್ದೀವಿ. ಅವ್ರ ಮೂಲಕನೂ ಕೂಡ ಫಾರಂ ಅನ್ನ ಕಲೆಕ್ಟ್ ಮಾಡೋಂಥ ಫಾರಂ ಅನ್ನ ನಮ್ಮ ಏನ್ BLO ಕೊಡುವಂಥದ್ದು ಅದೆಲ್ಲ ಬಹಳಷ್ಟು ಡೀಟೇಲ್ಸ್ ಇದೆ. ಎಲ್ಲೇನು ಡೌಟ್ಸ್ ಬಂದ್ರೆ ನಾವು ಅಲ್ಲಲ್ಲೇ ಅಪ್ಡೇಟ್ ಮಾಡ್ಕೊ ಹೋಗ್ತೀವಿ. ಹೇಗ್ ಮಾಡ್ಬೇಕು ಅದು BLO ಕೊಟ್ಟ. ಉದಾಹರಣೆಗೆ ಜನ ಯಾರಾದ್ರೂ ಒಬ್ಬ ಪಾರ್ಟಿ ಕೊಡ್ತಾನೆ, ಯಾವ್ದ ಎನ್ಯುಮರೇಷನ್ ಫಾರಂ ಅವನು
ಯಾವ್ದಾರ ರಾಜಕೀಯ ವ್ಯಕ್ತಿ ಪಾರ್ಟಿಯ ವ್ಯಕ್ತಿ ಅವನ ಮನೇಲಿ ಮಾಡಿಕೊಂಡ್ರೆ ಆ ಮತದಾರ ಬಂದು ಏನಾರು ನಮ್ಮ AER ಅಥವಾ ER ಈ ತರ ನಮಗೆ ಫಾರಂ ಅವ್ರ ಕೈ ಕೊಟ್ಟಿದೀವಿ ನಿಮ್ಗೆ ತಲುಪಿಸಿಲ್ಲ ಅಂತ ನಮ್ಗೆ ಕಂಪ್ಲೇಂಟ್ ಕೊಟ್ರೆ ನಾವು ಅದನ್ನ ಸರಿಪಡಿಸ್ತೀವಿ ಅದನ್ನ ಮತ್ತೆ ಅವ್ರು ನೋಟಿಸ್ ಜಾರಿ ಮಾಡ್ತೀವಿ. ಸಂಬಂಧಪಟ್ಟ ಯಾರು ಆಥರೈಸ್ಡ್ ಪರ್ಸನ್ ಅವನು ಪಾರ್ಟಿಯ ಏನು ರಾಷ್ಟ್ರೀಯ ಅಥವಾ ನಮ್ಮ ರಾಜ್ಯ ಪಾರ್ಟಿಯ ಒಬ್ಬ ಏನಿದೆ ಪಕ್ಷದ ಏಜೆಂಟ್ ಇದ್ರಲ್ಲ ಅವರು ಕೂಡ ಜವಾಬ್ದಾರಸ್ಥರು. ಅವ್ರಿಗೂ ಕೂಡ ನಾವು ಎಲ್ಲ ಪೂರ್ಣ ಡೀಟೇಲ್ ಅನ್ನ ಕೊಟ್ಟಿದೀವಿ. ಯಾರು ತಗೊಂಡಂತ ಫಾರಂ ಅನ್ನ ಅದನ್ನ ಎಂಟ್ರಿ ಮಾಡಿಸುವಂತ ಕೆಲಸ ಅದನ್ನ ಮಾಡ್ಬೇಕಾಗ್ತದೆ. ಇದು ಎಲ್ಲ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಾದ್ರು ವ್ಯತ್ಯಾಸ ಬಂದ್ರೆ ನೀವೇ ಹೆಲ್ಪ್ ಲೈನ್ ಇದೆ 1950 ವೋಟರ್ ಸಹಾಯವಾಣಿ ಕೇಂದ್ರ ಸಂಖ್ಯೆ 1950 ನೀವು ಫೋನ್ ಮಾಡಿದ್ರೆ ನಾವು ಎಲ್ಲ ಮಾಹಿತಿಗಳು ಕೊಡ್ತಾರೆ. ನಿಮ್ಗೆ ಸಹಾಯ ಬೇಕಾದ್ರೆ ಹೇಳ್ತಾರೆ ಅಥವಾ ಸಮಸ್ಯೆ ಇದ್ರು ಕೂಡ ಅಲ್ಲಿ ನೀವು ನೋಂದಣಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮತ್ತೆ ಏನು ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ನಾವು ಉದಾಹರಣೆ ಅವನೇನಾದ್ರೂ ಸಹಿ ಹಾಕಿ ಮತದಾರ ಏನಾರ ಕೊಡದೆ ಹೋದ್ರೆ ನಾವು ಕರಡು ಮತದಾರರ ಪಟ್ಟಿಗೆ ಅವರನ್ನ ಸೇರಿಸೋದಿಲ್ಲ. ಅಥವಾ ಯಾರೋ ಮೂರನೇ ವ್ಯಕ್ತಿಗೆ ಕೊಟ್ಟಿದೆ ಅಂತ ಅಂದ್ರೂ ಕೂಡ ನಾವು ಅದನ್ನ ಒಪ್ಪೋದಿಲ್ಲ. ಏನು ಆಥರೈಸ್ಡ್ ಏನು ಏಜೆಂಟ್ ಇದ್ದಾರೆ ಅವರು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿ ನಮ್ಮ BLOಗೆ ಕೊಟ್ಟು ಸಹಿ ಪಡಿಬೇಕು. ಯಾವ ದಿವಸ ಅದನ್ನ ಯಾರಿಂದ ಕಲೆಕ್ಟ್ ಮಾಡಿದ್ರು, ಯಾರು ಕೊಟ್ರು ಅಂತ ಅವರು ಕೂಡ ಅಕ್ಲಾನ್ಮೆಂಟ್ ಇಟ್ಕೋಬೇಕು. ಮತ್ತೆ ನಾವು ಯಾರಿಗೋ ಕೊಟ್ರು ಏನೋ ಆಯ್ತು ಅನ್ನೋದಕ್ಕೆ, ಯಾಕೆ ಇದೆಲ್ಲ ನಿಗದಿತ ಸಮಯದಲ್ಲಿ ಈಗ ಆಲ್ರೆಡಿ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದೀವಲ್ಲ. ಯಾವ ಡೇಟು 29 ನಂತರ ಯಾವುದೇ ಕಾರಣಕ್ಕೂ ನಾವು ಎನ್ಯುಮರೇಷನ್ ಫಾರಂ ಅನ್ನ ಪಡಿಲಿಕ್ಕೆ ಅವಕಾಶ ಇಲ್ಲ. ಕಟ್ ಆಫ್ ಟೈಮ್ ಇದು ಎಚ್ಚರ ಇರಬೇಕು ನಮ್ಮ ಮತದಾರರಲ್ಲಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಈಗ ನಮ್ಮ ತಾಲೂಕ್ ಪಂಚಾಯತಿಯಿಂದ ನಮ್ಮ ಜಿಲ್ಲಾ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದಕ್ಕೆ ಏನು ಜಾಥಾ ಮಾಡುವಂಥದ್ದು, ಅವ್ರ ಜವಾಬ್ದಾರಿಗಳು ಏನು ಅಂತ ಹೇಳುವಂಥದ್ದು, ಯಾವ ರೀತಿ ಸೇರ್ಪಡೆ ಮಾಡಬೇಕು, ಎಲ್ಲೆಲ್ಲಿ ಮತದಾನದ ಏನು ಫೆಸಿಲಿಟೇಷನ್ ಸೆಂಟರ್ ಇದೆ, ಮತ್ತೆ ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವರೆಲ್ಲನೂ ಕೂಡ ಪ್ರಚಾರ ಮಾಡ್ತಾರೆ. ಸೈಕಲ್ ರ್ಯಾಲಿ ಮಾಡ್ತಾರೆ. ನಮ್ಮ ಅಂಗವಿಕಲರ ಒಂದು ಏನು ವೋಟರ್ಸ್ ಇದೆ ಅವರು ರ್ಯಾಲಿ ಮಾಡ್ತಾರೆ. ಮತ್ತೆ ಮಹಿಳಾ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ರ್ಯಾಲಿ ಮಾಡ್ತಾರೆ. ಮತ್ತೆ ಪಂಚಾಯತಿ ಮೂಲಕ ಮತ್ತೆ ನಮ್ಮ ಟೌನ್ ಮುನ್ಸಿಪಲ್ ಮೂಲಕ ಪಾಂಪ್ಲೆಟ್ಸ್ ಮೂಲಕ ಇದನ್ನ ಮಾಹಿತಿಯನ್ನ ಮನೆ ಮನೆಗೆ ಹಂಚೋ ಅಂತ ಕೆಲಸನೂ ಕೂಡ ನಮ್ಮ ಏನು ಸ್ವೀಪ್ ತಾಲೂಕಿನ ಮಟ್ಟದಲ್ಲಿ ನಮ್ಮ ಇಒ ಸರ್ವೇಶ್ವರು ಇದೆಲ್ಲರೂ ಮಾಡ್ತಾರೆ. ಇದನ್ನು ಕೂಡ ನೀವು ಮಾಹಿತಿಯನ್ನ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಇದರಲ್ಲಿ ತಗೋಬಹುವಂತ ಅವಕಾಶಗಳಿದೆ. ಇದರಲ್ಲಿ ಇನ್ನೇನು ಏನ್ ಹೇಳ್ತೀವಿ, ಪತ್ರಿಕೆಯಲ್ಲಿ ಈಗ ಆಲ್ರೆಡಿ ಎಲ್ಲ ಪ್ರಕಟ ಆಗದೆ 1ನೇ ಅಕ್ಟೋಬರ್ 2026 ಅಂತ ಹೇಳ್ತೀವಿ. ಅಂದ್ರೆ 18 ವರ್ಷ ಅಲ್ಲಿ ತುಂಬಿರ್ಬೇಕು. ಈ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ಬೇಕಾದ್ರೆ ಎನ್ಯುಮರೇಷನ್ ಫಾರಂ ಅವ್ರಿಗೆ ಸಿಗಬೇಕಾದ್ರೆ ಅಕ್ಟೋಬರ್ 1ಕ್ಕೆ ಅವ್ರಿಗೆ 18 ವರ್ಷ ಫಿಲ್ ಆಗಿರ್ಬೇಕು. ಅಂಥವ್ರಿಗೆ ಮಾತ್ರ ಅವಕಾಶ ಇದೆ. ಅದರಲ್ಲಿ ತಮಗೆಲ್ಲ ಗೊತ್ತಿದೆ 1/1/2025 ವೋಟರ್ ಲಿಸ್ಟ್ ಮೇಲೆ ನಾವು ಎನ್ಯುಮರೇಷನ್ ಫಾರಂ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೂ ಡೀಟೇಲ್ ಆಗಿ ಬಹಳಷ್ಟು ಇದೆ. 2002ರಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ 2002ರಲ್ಲಿ ಪರಿಷ್ಕರಣೆ ಆದಂಥದ್ದು. ಈ 2026ಕ್ಕೆ 24 ವರ್ಷದ ನಂತರ ನಾವು ಮಾಡ್ತಾ ಇದೀವಿ. 2002ರಲ್ಲಿ ಏನು ಮತದಾರ ಪಟ್ಟಿ ಇತ್ತು ಮತ್ತೆ 2025 ಮತದಾರ ಪಟ್ಟಿಯಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನೆಲ್ಲರೂ ಕೂಡ ಈ ಹಂತದಲ್ಲಿ ನಾವು ಸರಿ ಮಾಡುವಂತದ್ದು. ಸರ್, ಈಗ ಈ ಚುನಾವಣಾ ತಾವು ನೋಡಲ್ ಅಧಿಕಾರಿಗಳು BLOs ಏನಾದ್ರು ಹಳ್ಳಿಗಳಲ್ಲಿ ಜನರು ತಕ್ಷಣ ಸಿಗಲ್ಲ. ಆ BLOs ಏನಾದ್ರು ಬೇರೆ ಪೊಲಿಟಿಕಲ್ ಇದ್ರಲ್ಲಿದ್ರೆ ಅಲ್ಲಿ ಅನಾಹುತ ಆದ್ರೆ ಯಾರ ಕಾರಣ, ಯಾರ ಹೊಣೆ, ಯಾವ ರೀತಿ ಪ್ರಾಡಕ್ಟ್ ಇದೆ? ಪೊಲಿಟಿಕಲ್ ಅಂದ್ರೆ ಏನು? ಕೆಲವೊಂದು ಮನೆ ಹೋಗ್ತಾರೆ BLOs ಸುಮಾರು ಮಿಸ್ಯೂಸ್ ಇದೆ. ಕೆಲವು ಜನರು ಅಂತ ಇದ್ದಾರೆ ತಮ್ಗೆ, ಯಾಕಂದ್ರೆ ತಾವು ಈ ಚುನಾವಣಾ ಅಧಿಕಾರಿ ಆಗಿದ್ದೀರಿ. ಆ ಒಂದು ಗ್ರಾಮಗಳಲ್ಲಿ ಏನಾದ್ರು ಆದ್ರೆ ಮಿಸ್ಯೂಸ್ ಆದ್ರೆ ಯಾವ ರೀತಿ ಇರುತ್ತೆ ಒಂದು ಮನೆ ತುಂಬಾ ಚೆನ್ನಾಗಿದೆ. ವಿಚಾರ ಆಗ್ಲಿ ಏನೇ ಆಗಲಿ ವಿಚಾರದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿ ಇಂಥದ್ದು ಅಂತ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿ ಆನ್ಸರ್ ಇದೆ. ಕಾನ್ಫರೆನ್ಸ್ ಕರೆಕ್ಟ್ ಆಗಿ ಕ್ವಶನ್ ಕೇಳಬೇಕು. ಏಜೆಂಟ್ ಏನ್ ಮಾಡ್ತಾರೆ, ಯಾರ ಕೈಗೆ ಯಾರು ಫಾರಂ ಕೊಟ್ರೆ ಅವರ ಪರ ಅನ್ನೋದು ಎಲ್ಲೋ ಒಂದ್ ಮೂಲೆಯಲ್ಲಿ ಆ ಒಂದು ಮನಸ್ಥಿತಿನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದಿಲ್ಲ, ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋದು ರಾಜಕೀಯ ಪಕ್ಷಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ ಹೊರತು ನಾವು ಆಸ್ ಎ ರೂಲ್ ಚುನಾವಣಾ ಆಯೋಗದಲ್ಲಿ ಎಲ್ಲರೂ ಇದರಲ್ಲಿ ಒಂದೇ ಸಮಾನರು. ಆದರೆ ಏನಾದ್ರೂ ಈ ಉದಾಹರಣೆ ನಾನು ಅದನ್ನೇ ಮೊದಲೇ ಹೇಳಿದೀನಿ, ಯಾವ್ದಾರ ವ್ಯಕ್ತಿ
ಯಾವ್ದಾದ್ರು ರಾಜಕೀಯ ಏಜೆಂಟು ಅಂದ್ರೆ ನಮ್ಮ ಪಾರ್ಟಿಯ ಏಜೆಂಟು ಬಂದು ಆ ಫಾರಂ ಯಾವುದೋ ಒಬ್ಬ ಅವನಿಗೆ ಆಗನೋ ಆಗದಿರೋನು ಫಾರಂ ತಗೊಂಡು ಅವ್ನು ಮಡಿಕೊಂಡ್ರ ಅಂದ್ರೆ ಅವನು ಏನಾರ BLO ಕೊಡ್ಲಿಲ್ಲ ಅಂದ್ರೆ ಅದನ್ನ ನಮಗ್ ಗೊತ್ತಾಗೋದಿಲ್ಲ. BLO ಏನ್ ಮಾಡ್ಬೇಕು, ಅಥವಾ ಅವ್ನು ನೇರವಾಗಿ ಅರ್ಜಿ ಕೊಡ್ಬೇಕು. ERO ಅಥವಾ ERO ಇರ್ತಾರೆ, ಅವ್ರಿಗೆ ನೇರವಾಗಿ ಕಂಪ್ಲೇಂಟ್ ಮಾಡ್ಬೇಕು. ನಾನು ಇಂಥವ್ರ ಕೈಗೆ ಅರ್ಜಿ ಕೊಟ್ಟಿದ್ದೀನಿ ಎನ್ಯುಮರೇಷನ್ ಫಾರಂ ಅನ್ನ, ಅವರು ನಿಮ್ಗೆ ತಲುಪಿಸಿದಾರ, ಬೇಕು ಖಾತ್ರಿ ಪಡಿಸ್ಕೋಬಹುದು ಅವ್ರು. ಅರ್ಥ ಆಯ್ತಲ್ಲ? ಯಾವುದೇ ಅವಘಡಕ್ಕೆ ಅವಕಾಶ ಇಲ್ಲ. ನಾವು ಇದೆಲ್ಲವನ್ನ ಕೂಡ ನಾವು ಅವ್ರಿಗೆ ತರಬೇತಿ ಕೊಡುವಂತ ಟೈಮಲ್ಲಿ ಏನ್ ಬೂತ್ ಲೆವೆಲ್ ಏಜೆಂಟ್ಸ್ ಇದ್ದಾರೆ, ಪಕ್ಷಗಳ ಏಜೆಂಟ್ಗಳಿಗೆ ನಾವು ಎಲ್ಲನೂ ಪೂರ್ಣ ಕೊಟ್ಟಿದೀವಿ. ಅರ್ಥ ಆಯ್ತಲ್ಲ? ಅದರಿಂದ ಅಲ್ಲಿ ವ್ಯತ್ಯಾಸ ಇಲ್ಲ. ಇನ್ ಕೇಸ್ ಹಂಗೂ ಕೂಡ ಆದ್ರೂ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ 1950 ಏನಿದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ, 24x7 ಅದು ಹೆಲ್ಪ್ ಲೈನ್ ಫೋನ್ ಮಾಡಿದ್ರೆ ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಅದನ್ನ ನಮ್ಮ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಯಾವುದೇ ನಿರ್ಭೀತಿಯಿಂದ ಕೊಡುವಂಥದ್ದು ಇದು. ಯಾವುದೇ ಒತ್ತಡದಲ್ಲಾಗ್ಲಿ, ಯಾವುದೇ ಒಂದು ವೈಷಮ್ಯ ಮತ್ತೆ ವ್ಯತ್ಯಾಸಗಳಿಗೆ ಅವಕಾಶ ಇಲ್ಲ ಇಲ್ಲಿ. ಮತ್ತೆ ಇನ್ನೊಂದು, ಮತದಾರರಿಗೆ ಎನ್ವಿಟ್ ಫಾರ್ಮ್ ಆಗಸ್ಟ್ ಆದ್ಮೇಲೆ ಕೊಡೋದಿಲ್ಲ ಅಂತ ಇದ್ರೆ, ಸಪೋಸ್ ಏನಾದ್ರು ಅನ್ನೊಂದು ಪರ್ಸನ್ ಯಾರೋ ಹಾಸ್ಪಿಟಲ್ ಇರ್ತಾರೆ, ಅವನು 2-3 ತಿಂಗಳು ಬರೋದಿಲ್ಲ, ಆ ಒಂದು ಮತ್ತೆ ಬಂದ್ರೆ ಅವ್ರು ಫಾರ್ಮ್ ಕೊಡೋದ್ರೆ ಯಾವ ರೀತಿ ಅವ್ರಿಗೆ ಒಂದು ಮತ ಚಲಾಯಿಸ್ಬೇಕು? ಅಂದ್ರೆ ಆಸ್ಪತ್ರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅವರು. ಏನು ಜುಲೈ 29ಗೆ ಲಾಸ್ಟ್ ಇದೆ ಇದು. ಅಷ್ಟರಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಅವನು ಹೇಳ್ಬೇಕಲ್ಲ, ಅದು ಸಂಬಂಧಪಟ್ಟ ದಾಖಲೆ ಕೊಡ್ಬೇಕಲ್ಲ ನಮ್ಗೆ. ಅವರೇ ಬರ್ಬೇಕು ಅಂತಿಲ್ಲ ಸರ್, ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಕೊಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ದಾಖಲೆ ಕೊಡ್ತಾರೆ. BLOs ಯಾವ ರೀತಿ ಸಂಪರ್ಕ ಇರುತ್ತೆ ಆ ಒಂದು ಮನೆಗೆ? ಇವಾಗ ಯಾರು ಅನ್ನೊಂದು ಪರ್ಸನ್ ಮನೆಯಲ್ಲಿ 5 ಜನ ಇದ್ದಾರೆ, ಒಬ್ರು ಅಡ್ಮಿಟ್, ಅವ್ನು ಬರಕ್ ಆಗಲ್ಲ, ಜಾಸ್ತಿ ಕ್ರಿಟಿಕಲ್ ಕಂಡೀಷನ್, ಆ ಮನೆಯವರು ಡಾಕ್ಯುಮೆಂಟ್ ಕೊಟ್ರೆ ನಿಮ್ BLOs ಯಾವ ರೀತಿ ಸಂಪರ್ಕ ಇದೆ ನೋಡಿ. ಈಗ ಒಬ್ಬ ಅವ್ರ ಕುಟುಂಬದ ಸದಸ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರದ್ದು ನಮ್ಗೆ 1/25 ಲಿಸ್ಟ್ ಇರ್ತದೆ, ಅಥವಾ ಇದೆಯೋ ಇಲ್ವೋ ಬೇರೆ ವಿಚಾರ. ಅವರು ಇಂಥವ್ರಿಗೆ ಈ ತರ ಅಡ್ಮಿಟ್ ಆಗಿದ್ರೆ ಅಂತ ನಮ್ಗೆ ಅಧಿಕೃತವಾಗಿ ಅವ್ರು ಬರ್ಕೊಡೋದು ಅಥವಾ ಅವ್ರಿಗೆ ಮಾಹಿತಿ ಕೊಡೋಂತ ಕೊಟ್ರೆ ನಮಗೆ ಅದು BLO ಅದನ್ನ ಆಡ್ ಮಾಡ್ಕೊಳ್ತಾರೆ. ಅದು ಜವಾಬ್ದಾರಿ ಕೂಡ ಅವ್ರಿಗೆ. ಯಾಕಂದ್ರೆ ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಆ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಇದು ಬಹಳ ಇಂಪಾರ್ಟೆಂಟ್. ಅವರೇ ಬರ್ಬೇಕು. ಉದಾಹರಣೆ ಅವ್ರಿಗೆ ಔಟ್ ಆಫ್ ಉದ್ಯೋಗದಲ್ಲಿ ಇರ್ತಾರೆ, ಬರ್ಲಿಕ್ಕಾಗಲ್ಲ ಟೈಮ್ಗೆ, ಅಥವಾ ಸಮಸ್ಯೆ ಇರ್ತದೆ, ಆರೋಗ್ಯ ವ್ಯತ್ಯಾಸ ಇರ್ತದೆ, ಫ್ಯಾಮಿಲಿ ಎನಿ ಮೆಂಬರ್ಸ್ ಎನಿ ಪರ್ಸನ್ ಆಗಿರೋರು ಸೈನ್ ಮಾಡಬಹುದು, ಸೈನ್ ಮಾಡ್ಕೊಡಬಹುದು. ಜೊತೆಗೆ ಈ ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಯಾವ ತಾಲೂಕಲ್ಲಿದೆ ಎಲ್ಲವೂ ಕೂಡ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಅದನ್ನೆಲ್ಲ ನಮ್ಮ ಎಲ್ಲ ಯುವ ಮತದಾರರು ಇದ್ದಾರೆ, ಎಲ್ಲ ವಿದ್ಯಾವಂತರಿದ್ದಾರೆ, ಅದನ್ನ ECI ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅವರೇ ಡಿಫೈನ್ ಮಾಡ್ಕೊಳ್ಳೋಂಥದ್ದು ಅವಕಾಶ. ಸರ್ ಒಂದು ಕಿವಿ ಸರ್, ಈ ಚುನಾವಣೆ ಇದರಲ್ಲಿ BLOs ಒಂದು ಸಭೆ ತಾವು ಒಂದು ಕಾನೂನು ಚೌಕಟ್ಟಲ್ಲಿ ಮಾಡಿದ್ರೆ ಏನಿರಲ್ಲ, ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಇರ್ಬೋದು, EO ಅವ್ರು ಇರ್ಬೋದು, ತಾವು ನೋಡಲ್ ಅಧಿಕಾರಿ ಇರ್ಬೋದು, ನೀವೆಲ್ಲ ಒಂದು BLOsಗೆ ಒಂದು ಸ್ಟ್ರಿಕ್ಟ್ ಫಾಲೋ ಅಪ್ ಮಾಡಿದ್ರೆ ಏನು ಅಂಚನೆ ಬರೋದಿಲ್ಲ. ಇಲ್ಲ ಅಂದ್ರೆ BLOs ಊರುಗಳೆಲ್ಲ ಆದ್ರೆ ನಾವು ನ್ಯೂಸ್ ಟೆಲಿಕಾಸ್ಟ್ ಆಗುತ್ತೆ. ಯಾಕಂದ್ರೆ ಸಮಸ್ಯೆ ಬಂದೇ ಬರುತ್ತೆ, ನ್ಯೂಸ್ ಸಮಸ್ಯೆ ಬಂದೇ ಬರುತ್ತೆ. ಟ್ರೈನಿಂಗ್ ಆಗಿದೆ, ಮೇಲಾಗಿ ಪ್ರತಿ ಟ್ರೈನಿಂಗ್ ಅಲ್ಲೂ ಮಾನ್ಯ ERO ಸಾಹೇಬರು ಬಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲಾ ತರದ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಸೂಚನೆಗಳು ಕೊಡ್ಬೇಕು ಕೊಟ್ಟಿದ್ದಾರೆ. ಅಲ್ಲ ಎಗೇನ್ ಇಶ್ಯೂ ಸೆಕೆಂಡ್ ಮತ್ತೆ ಇನ್ನೊಂದ್ಸಾರಿ ತಾವು ಜಾಗೃತಿಯಾಗಿ ಹೇಳಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ಇರೋದಿಲ್ಲ. ಯಾಕೆಂದ್ರೆ ಸುಮಾರು ಬೂತ್ಸ್ ಇದೆ, ಹಳ್ಳಿಗಳಲ್ಲಿ ಬೇಜಾನಿದೆ, ಕ್ರಿಟಿಕಲ್ ಕಂಡೀಷನ್ ಇದೆ, ಎಲ್ಲ ಗೊತ್ತಿರೋ ಆಗಿರಂದ್ರೆ ತಾವು ಒಂದು ಕಂಟಿಟ್ ಕಾನೂನು ಚೌಕಟ್ಟಲ್ಲಿ ಮಾಡಿದ್ರೆ ಏನಿಲ್ಲ ಅಂದ್ರೆ ಯಾವ ರೀತಿ ತಾವು ಕ್ರಮ ಅಂದ್ರೆ ಅವ್ನು ಮುಂಜಾಗ್ರತೆ ಒಂದು ನೋಟಿಸ್ ಇಶ್ಯೂ ಸ್ಟ್ಯಾಂಡ್